ಸಮಯ ಗಳಿಗೆ ಈ ವೃಂದಾದೇವಿಯ ಪೂಜೆ ಅಂತ ಹೇಳ್ಬೋದು. ವಂಡರ್ಫುಲ್ ವಂಡರ್ಫುಲ್. ವಾವ್, ತುಂಬ ವಿಸ್ತಾರವಾಗಿ ತುಳಸಿ ಪೂಜೆಯನ್ನು, ವಿವಾಹವನ್ನು ಹೇಗೆ ಆಚರಿಸಬೇಕು ಅಂತ ತಿಳಿಸ್ಕೊಟ್ರಿ. ಇನ್ನು ನೈವೇದ್ಯದ ವಿಷಯಕ್ಕೆ ಬರಬೇಕಾದ್ರೆ ಯಾವ ನೈವೇದ್ಯ ತುಳಸಿ ದೇವಿಗೆ ಬಹಳ ಶ್ರೇಷ್ಠವಾಗಿರುತ್ತೆ? ಏನು ಅರ್ಪಣೆ ಮಾಡ್ಬೋದು? ನೋಡಿ, ನಿಮಗೆ ತುಂಬ ಸಮಯಗಳಿದೆ. ಪ್ರಾತಃ ಕಾಲದಿಂದಲೂ ಸಹ ಸಾಯಂಕಾಲ ಪೂಜೆ ಮಾಡುವಂಥದ್ದು. ನೀವು ಯಾರೂ ಸಹ ಪ್ರಾತಃ ಕಾಲದ ಪೂಜೆಗಳಿಗೆ ತುಳಸಿ ದೇವಿ ಅಷ್ಟು ಶುಭ ಅನುಗ್ರಹವನ್ನು ನೀಡೋದಿಲ್ಲ. ಕಾರ್ತಿಕ ಮಾಸ ಅಂತಂದಾಗ ನೀವು ಆರಾಧನೆಗಳನ್ನು ಮಾಡ್ಕೊಳ್ಳಿ, ಉಪಾಸನೆಗಳನ್ನು ಮಾಡ್ಕೊಳ್ಳಿ, ಅದಕ್ಕೇನು ತೊಂದರೆ ಇಲ್ಲ. ಸಾಯಂಕಾಲದ ತುಳಸಿ ದೇವಿಯ ಪೂಜೆ ಅತ್ಯಂತ ಪಾವಿತ್ರತೆ ಮತ್ತು ಫಲಪ್ರದವಾಗಿರುತ್ತೆ. ನಿಮಗೆ ಪ್ರಾತಃ ಕಾಲದಿಂದಲೂ ಸಹ ಸಾಯಂಕಾಲದವರೆಗೂ ಸಂಪೂರ್ಣವಾದಂಥ ಸಮಯಗಳು ಸಿಗುತ್ತೆ. ಅಂದರೆ ನಾವು ನೈವೇದ್ಯ ಅಂದ ತಕ್ಷಣವೇ ನಮಗೆ ಸಿಗುವಂಥದ್ದು ಸಿಹಿ ಭೋಜನಾದಿಗಳು ನಮಗೆ ಕಣ್ಣಿಗೆ ಕಾಣಿಸುತ್ತೆ. ಈ ದೀಪಾವಳಿ ಹಬ್ಬ ಬಂದಾಗ ಕಾರ್ತಿಕ ಮಾಸದ ಆರಂಭದ ದಿನಗಳು ನಾವೇನು ಮಾಡ್ತಿರ್ತೀವಿ, ಮನೆಗಳಲ್ಲಿ ಕಜ್ಜಾಯ, ನಾವು ಈ ರೀತಿಯಾದಂತಹ ಕೋಡ್ಬಳೆ, ಮತ್ತೆ ಕರ್ಜಿಕಾಯಿ, ಮತ್ತೆ ಹೋಳಿಗೆ, ಈ ಥರದ್ದೇ ನೈವೇದ್ಯಗಳನ್ನು ಮಾಡ್ತಿರ್ತೀವಿ. ಈಗ ಕಾರ್ತಿಕ ಮಾಸ ಇರೋದ್ರಿಂದ ಈ ಕಾರ್ತಿಕ ಮಾಸ ಮಾಂಸಾಹಾರಕ್ಕೆ ನಿಷಿದ್ಧವಾದಂತಹ ಮಾಸ. ಅಂದ್ರೆ ಕಾರ್ತಿಕ ಮಾಸದಲ್ಲಿ ಮಾಂಸಾಹಾರವನ್ನು ನಿಷಿದ್ಧವಾದಂತಹ ಮಾಸ.